ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವ್ರು. ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಎಸ್. ಈಗ ಹಾಸನದಿಂದ ಸ್ವಲ್ಪ 30-40 ಕಿಲೋಮೀಟ್ರ್ ಮುಂದ್ಗಡೆ ಬಂದರೆ ಶೆಟ್ಟಿಹಳ್ಳಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಒಂದು ಚರ್ಚ್ ಇದೆ, ಶೆಟ್ಟಿಹಳ್ಳಿ ಚರ್ಚ್ ಅಂತ. ಸೊ ನಿಮಗೆ ಪ್ರೀವಿಯಸ್ ಶ್ರವಣಬೆಳಗೊಳ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ. ಅಲ್ಲಿ ಹೆಂಗೆ ಅಂತಂದರೆ ಚರ್ಚು ಕಂಪ್ಲೀಟಾಗಿ ನೀರಲ್ಲಿ ಮುಳುಗೋಗುತ್ತೆ. ಸೊ ಲಾಸ್ಟ್ ಟೈಮ್ ಬಂದಾಗ ಸಮ್ಮರಲ್ಲಿ ಬಂದಿದ್ವಿ. ಆವಾಗ ಏನು ಚರ್ಚ್ ಒಳಗಡೆ ಕಾರ್ ತೊಗೊಂಡು ಹೋಗಿದ್ವಿ, ಅಂದರೆ ಅದು ಎಲ್ಲ ಸೊ ಡೆಸ್ಟ್ರಾಯ್ ಆಗಿದೆ ಅದೆಲ್ಲ ಚರ್ಚು. ಬಟ್ ಈಗ ಕಂಪ್ಲೀಟಾಗಿ ನೀರಲ್ಲಿ ಮುಳುಗೋಗಿದೆ ಆ ಚರ್ಚು. ಸೊ ಅಲ್ಲಿಗೆ ಬಂದಿದ್ವಿ. ಸೊ ಚರ್ಚ್ನೆಲ್ಲ ನೋಡಿಕೊಂಡು ಲಾಸ್ಟ್ ಟೈಮ್ ಥರ ಸೋಡಾ ಕುಡಿದ್ಬಿಟ್ಟು ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಆಲ್ ಆಫ್ ಸಡನ್ನು ಶೆಟ್ಟಿಹಳ್ಳಿ ಚರ್ಚಿಗೆ ಯಾಕೆ ಬಂದ್ವಿ ಅಂತಂದರೆ, ಸೊ ಇವತ್ತು ನಾವು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ನಾನು, ಪಪ್ಪ, ಮಮ್ಮಿ, ದಿಶಾನು, ಪ್ರೀತಿ ಎಲ್ಲರೂ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಆನ್ ದಿ ವೇ ಬೇಲೂರು ಬರುತ್ತೆ. ಬೇಲೂರು ನೋಡಿಕೊಂಡು ಬೇಲೂರಿನ ಎಲ್ಲ ಶಿಲಾಬಾಲಿಕೆಗಳನ್ನು, ಆಮೇಲೆ ಹೊಯ್ಸಳ ಡೈನಾಸ್ಟಿಯ ಚೆನ್ನಕೇಶವ ಟೆಂಪಲ್ನ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸ್ ಚಿಕ್ಕಮಗಳೂರಿಗೆ ಹೋಗ್ತೀವಿ. ಸೊ ನಾನು ಆ್ಯಕ್ಚುಲಿ ಅವಾಗಲೇ ಎಲ್ಲ ವೀಡಿಯೋ ಮಾಡಿದ್ದೆ, ಅದು ಸರಿಯಾಗಿ ರೆಕಾರ್ಡ್ ಬಟನ್ನೇ ಆನ್ ಆಗ್ತಾ ಇರಲಿಲ್ಲ. ಹಾಗಾಗಿ ಏನೂ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ಈಗ ಮಾಡ್ತಾಯಿದ್ದೀನಿ. ಸೊ ಈಗ ಟೈಮ್ ಬಂದು 11:34. ಹಾಸನ ದಾಟ್ಕೊಂಡು ಶೆಟ್ಟಿಹಳ್ಳಿ ಚರ್ಚ್ ನೋಡಿಕೊಂಡು ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ನೆಕ್ಸ್ಟ್ ಏನು ಬರುತ್ತೆ ಅಂತ. ಸೊ ಬೇಲೂರಿಗೆ ಬಂದು ತಲುಪಿದ್ದೀವಿ. ಈಗ ಚೆನ್ನಕೇಶ್ವರ ಟೆಂಪಲ್ಗೆ ಇನ್ನೇನು ಎಂಟ್ರೆನ್ಸಿಗೆ ಹೋಗಬೇಕು. ನಾನು ಹಿಂದ್ಗಡೆ ಇದೆ ನೋಡಿ. ಸೊ ಅಲ್ಲಿ ಏನು ಮೇಲ್ಗಡೆ ಕಾಣಿಸ್ತಾ ಇದಲ್ಲ, ಅದಕ್ಕೆ ಗೋಪುರ ಅಂತಾರೆ, ಅಂದರೆ ಗೋವಿನಪುರ. ಅದ್ರ ಮುಂದ್ಗಡೆಯಿಂದ ನೋಡಿದರೆ ಹೆಂಗೆ ಎತ್ತಿಗೆ ಕೋಡಿರುತ್ತಲ್ಲ, ಕೊಂಬಿರುತ್ತಲ್ಲ, ಆ ಥರ ಕಾಣುತ್ತೆ. ಅದಕ್ಕೋಸ್ಕರ ಅದನ್ನು ಗೋಪುರ ಅಂತ ಕರೀತಾರೆ. ಈ ಗೋಪುರನ ವಿಜಯನಗರ ಡೈನಾಸ್ಟಿಯವರು ಕಟ್ಟಿಸಿದ್ದು. ಬನ್ನಿ ಒಳಗಡೆ ಹೋಗೋಣಂತೆ.
ಫೈನಲಿ ಹಳೇಬೀಡು ಟೆಂಪಲಿಗೆ ಬಂದಿದ್ದೀವಿ. ಸೊ ಹಳೇಬೀಡು ಟೆಂಪಲ್ಲು ಹೊಯ್ಸಳರ ಇದು ಇನ್ನೊಂದು ರಾಜಧಾನಿ. ಅಂದರೆ ಫಸ್ಟಿಗೆ ಏನು ಬೇಲೂರಿಗೆ ಹೋಗಿದ್ವು ಅದು ಆಗಿತ್ತು ಮೊದಲನೇ ರಾಜಧಾನಿ. ಈಗ ಹಳೇಬೀಡು ಕೊನೆಗೆ ಇದು ರಾಜಧಾನಿ ಆಗಿತ್ತು. ಸೊ ಇಲ್ಲೇನು ಟೆಂಪಲ್ ಇದೆಯಲ್ಲ ಅದು ಶಿವನ ಟೆಂಪಲ್ಲು. ಸೊ ಹಳೇಬೀಡು ಇರೋದು ಶಿವಂದು, ಬೇಲೂರಲ್ಲಿರೋದು ವಿಷ್ಣು ಟೆಂಪಲ್. ಅದು ಏಕಕೂಟ ಟೆಂಪಲ್ಲು, ಇದು ದ್ವಿಕೂಟ. ಇದು ಸ್ಟಾರ್ ಶೇಪಲ್ಲೇ ಇದೆ ಸೇಮು, ಬಿಕಾಸ್ ಇದು ಹೊಯ್ಸಳದವರು ಕಟ್ಟಿಸಿರೋದು. ವಿಷ್ಣುವರ್ಧನದಿಂದ ಆರಂಭ ಆಗಿದ್ದಿದ್ದು. ಬನ್ನಿ ನೋಡೋಣ ಹೇಗಿದೆ ಅಂತ ಟೆಂಪಲ್ಲ. ಬೇಲೂರಷ್ಟು ಏನು ಕಾಂಪೌಂಡ್ ಇದೆಯಲ್ಲ ಅದು ಅಷ್ಟು ದೊಡ್ಡದಿಲ್ಲ ಇದು ಟೆಂಪಲ್ಲು. ಬಟ್ ಸ್ಟಿಲ್ ಈಗ ಏನು ನಾವು ಇಲ್ಲಿ ಸ್ಟಾರ್ ನಾವು ಶೇಪ್ ನೋಡ್ತೀವಲ್ಲ, ಬೇಲೂರಲ್ಲಿ 32 ಏನಂತಾರೆ 32 ಚೌಕಗಳಿದೆ ಈ ಥರದ್ದು. ಬಟ್ ಇಲ್ಲಿ 64 ಇದೆ, ಅಂದರೆ ಡಬಲ್ ಇದೆ ಇಲ್ಲಿ. ಆಮೇಲೆ ಇದು ದ್ವಿಕೂಟ ಅಂತ ಕರೀತಾರೆ ಈ ಟೆಂಪಲ್ಲು. ಅದು ಏಕಕೂಟ, ಇದು ದ್ವಿಕೂಟ. ಇದು ಅಲ್ಲಿ ಏನು ನಾವು ಬೇಲೂರಲ್ಲಿ ನೋಡಿದ್ವಲ್ಲ ಅಲ್ಲಿ ಶಿಲಾಬಾಲಿಕೆಗಳನ್ನು ಇಟ್ಟಿದ್ದಾರೆ. ಬಟ್ ಇಲ್ಲಿ ಶಿಲಾಬಾಲಿಕೆಗಳು ಇಲ್ಲ. ಅದ್ರ ಬದಲು ದೇವತೆಗಳದ್ದು, ಆಮೇಲೆ ಭಾಗವತ ಪುರಾಣ, ರಾಮಾಯಣ, ಮಹಾಭಾರತ ಯುಗಗಳು, ಕಲಿಯುಗ ಆಗಿರ್ಬೋದು, ಕಲಿಯುಗದಲ್ಲಿರೋಂಥದ್ದು ಎಲ್ಲ, ಆಮೇಲೆ ದ್ವಾಪರ ಯುಗದ್ದು ಸ್ಟೋರಿಗಳನ್ನು ಅದನ್ನೆಲ್ಲ ಕೆತ್ತಿದ್ದಾರೆ ಇಲ್ಲಿ. ಇಲ್ಲಿ ನೋಡಬೇಕು ಶಿವ, ಪಾರ್ವತಿ, ನಂದಿ. ಸೊ ಅವರು ಹೊರಟಿರೋದು. ಆಮೇಲೆ ಇಲ್ಲಿ ಇದರಲ್ಲಿ ಇಲ್ಲಿ ಶಿವ ಏನು ಮಾಡಿದ್ದಾನೆ, ಗಜಾಸುರ ಅಂತ ಒಬ್ಬ ಅಸುರನ ಕೊಂದುಬಿಟ್ಟು ಅವನು ಹೊಟ್ಟೆ ಒಳಗಡೆ ನರ್ತನೆ ಮಾಡ್ತಾ ಇರೋದು. ಇಲ್ಲಿ ಗಜ ಆನೆ ಇದೆ ನೋಡಿ, ಅದು ಚರ್ಮ. ಅದು ಆನೆ ಹೊಟ್ಟೆ ಒಳಗಡೆ ಚರ್ಮದೊಳಗಡೆ ಇಟ್ಕೊಂಡು ನರ್ತನೆ ಮಾಡ್ತಾ ಇರೋದು. ಅದಕ್ಕೆ ಗಜ ಚರ್ಮಾಂಬಧಾರಿ ಅಂತ ಕರೀತಾರೆ ಅಲ್ಲಿ. ಸೊ ಇದು ಚರ್ಮದೊಳಗಡೆ ಇದಿಷ್ಟು ಚರ್ಮ. ಇದು ಶಿವನ ಕೈ ಇದೆ ಇಲ್ಲಿ. ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಶಿವ, ಆನೆ ತಲೆ ಇಲ್ಲಿರೋದು. ಅದಕ್ಕೆ ಗಜ ಚರ್ಮಾಂಬಧಾರಿ ಅಂತ ಇದು. ಇಲ್ಲಿ ಹಿರಣ್ಯಕಶಿಪುದು ಕೆತ್ತನೆ ಮಾಡಿದ್ದಾರೆ. ಇಲ್ಲಿರೋದು ಗರುಡ, ಈ ಸೈಡ್ ಕೆಳಗಡೆ ಕೂತಿರೋದು ಗರುಡ. ಅಲ್ಲಿ ಹಿರಣ್ಯಕಶಿಪುನ ವಧೆ ಮಾಡ್ತಾ ಇದ್ದಾನೆ. ಸೊ ಅದನ್ನು ಅವನು ಕರುಳನ್ನ ಏನು ಮಾಡಿದ್ದಾನೆ, ಅವನು ಕುತ್ತಿಗೆಗೆ ಹಾರ ಹಾಕೊಂಡಿದ್ದಾನೆ. ಇದನ್ನು ಹೊಡೆದಿದ್ದಾರೆ, ಹಾಳು ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಒಬ್ಬನು ಕಣ್ಣುಗಳು ಮೇಲ್ಗಡೆ ಬಂದ್ಬಿಟ್ಟಿದೆ, ಬರೀ ಸ್ಕೆಲಿಟನ್ ಕಾಣಿಸ್ತಾ ಇದೆ ಇಲ್ಲಿ. ಆಯಿತಾ, ಸ್ಕೆಲಿಟನ್ ಏನಕ್ಕೆ ಕಾಣಿಸ್ತಾ ಇದೆ ಅಂತಂದರೆ ಅವನದು ಚರ್ಮನ ಅದನ್ನ ಚರ್ಮನ ಇವನು ನರಸಿಂಹ ಏನು ಮಾಡಿಬಿಟ್ಟಿದ್ದಾನೆ, ಕಿತ್ಬಿಟ್ಟಿದ್ದಾನೆ.
ಕಣ್ಣು ಗುಡ್ಡೆಗಳು ಚರ್ಮಕ್ಕೆ ಅಂಟ್ಕೊಂಡಿದ್ದಾವೆ. ಅದು ಸ್ಕೆಲಿಟನ್ ಅಷ್ಟೇ ಕಾಣಿಸ್ತಾ ಇದೆ. ಕಣ್ಣು ಗುಡ್ಡೆಗಳು ಇದಕ್ಕೆ ಚರ್ಮಕ್ಕೆ ಅಂಟ್ಕೊಂಡಿದ್ದಾವೆ. ಅವನು ಅಟ್ಯಾಕ್ ಮಾಡಿದ್ದಾನೆ ಅಂತ. ಅವನು ಹಿರಣ್ಯಕಶಿಪುನ ಶಿಷ್ಯ, ಅದಕ್ಕೆ ಅವನು ಅಟ್ಯಾಕ್ ಮಾಡಿದ್ದಾರೆ. ಇಲ್ಲಿ ಹಿರಣ್ಯಕಶಿಪು ಇದ್ದಾನೆ, ಆಮೇಲೆ ಇಲ್ಲಿ ಪ್ರಹ್ಲಾದ ಇದ್ದಾನೆ. ಸೊ ಇಲ್ಲಿ ಏನಾಗಿದೆ, ಶಿವ ಮತ್ತು ಪಾರ್ವತಿ ಇದ್ದಾರೆ. ಬಟ್ ಇದೇನಾಗಿದೆ, ಬೆಂಡ್ ಆಗಿದೆ. ಏನಕ್ಕೆ ಇರ್ಬೋದು ಇದು? ಏನಾದರೂ ಇದು ಸೊಟ್ಟಾಗಿದನ್ನ ಏನಕ್ಕೆ ಇರ್ಬೋದು ಅಂತ. ಇಲ್ಲಿ ಶಿವ ಪಾರ್ವತಿ ಏನು ಮಾಡಿದ್ದಾರೆ, ಇಲ್ಲಿ ಕೂತ್ಕೊಂಡಿದ್ದಾರೆ ಇದ್ರ ಮೇಲೆ. ಇಲ್ಲಿ ಬೆಂಡ್ ಆಗಿದೆ. ಇಲ್ಲಿ ನಂದಿ ಕೆಳಗಡೆ ಇದೆ, ಪಾರ್ವತಿ ಇಲ್ಲಿ ಕೂತ್ಕೊಂಡಿದ್ದಾಳೆ. ಆದರೂ ಇದು ಸ್ವಲ್ಪ ಬೆಂಡ್ ಆಗಿದೆ. ಏನಕ್ಕೆ ಅಂತಂದರೆ, ಈ ಒಂದು ಪಾರ್ವತಿ ತೊಡೆ ಮೇಲೆ ಕೂತ್ಕೊಂಡ್ರೂ ಗಂಡನಿಗೆ ಹೆಂಡತಿ ಸಮಾನನಲ್ಲ ಅಂತ ತೋರ್ಸೋಕೆ ಇದನ್ನು ಮಾಡಿರೋದು. ಸೊ ಗಂಡಂದು ವೇಟೇಜೇ ಜಾಸ್ತಿ, ಹೆಂಡತಿ ಇದ್ರೂ ಗಂಡಂಗೆ ಜಾಸ್ತಿ ವೇಟೇಜು ಅನ್ನೋದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಮಾಡಿ ಲೈಟ್ ವೆಯ್ಟ್ ಅಂತ, ಅಂದರೆ ವೇಟೇಜ್ ಅಂತಲ್ಲ, ಲೈಫ್ ಅಂತ ಬಂದಾಗ ಗಂಡ ಜಾಸ್ತಿ ಅಂತ ತೋರ್ಸೋಕ್ಕೋಸ್ಕರ ಇದನ್ನು ಮಾಡಿರೋದು ಆಗಿನ ಕಾಲದಲ್ಲಿ. ಅದಕ್ಕೆ ಇಲ್ಲಿ ಇದನ್ನ ಎತ್ತಿದ್ದಾರೆ, ಇಲ್ಲಿ ಕಡಿಮೆ ಆಗಿದೆ. ಇದು ಮಹಿಷಾಸುರ ಮರ್ದಿನಿ. ಇದು ಇಲ್ಲಿ ಮಹಿಷ ಕೊಂದಿದ್ದಾಳೆ. ಅಲ್ಲಿ ತಲೆ ಬುರುಡೆ ಇದೆ, ಅಲ್ಲಿ ಕೈಯಲ್ಲಿ ಬುರುಡೆ. ಸೊ ಇದು ಶಿವನ ಟೆಂಪಲ್ ಆಗಿರೋದ್ರಿಂದ ಬಹಳಷ್ಟು ಶಿವ ಮತ್ತು ನರಸಿಂಹಂದು ಅವತಾರದ್ದು ಜಾಸ್ತಿ ತೋರಿಸಿದ್ದಾರೆ. ಏನಕ್ಕೆ ಅಂದರೆ, ಬೇಲೂರಲ್ಲಿ ನರಸಿಂಹನ ಏನಕ್ಕೆ ಅಂತಂದರೆ, ಅಲ್ಲಿ ನರಸಿಂಹ ಒಂದೇ ಅಲ್ಲ, ವಿಷ್ಣುನ ಏನಕ್ಕೆ ತೋರಿಸಿದ್ದಾರೆ ಅಂದರೆ, ಅಲ್ಲಿ ಮೋಹಿನಿ ಅವತಾರ ತಾಳಿದ್ದು. ಬೇಲೂರಲ್ಲಿ ಭಸ್ಮಾಸುರನ ಕೊಲ್ಲಕ್ಕೋಸ್ಕರ ಮೋಹಿನಿ ಅವತಾರ ತಾಳ್ಬಿಟ್ಟು ಅಲ್ಲಿ ಭಸ್ಮಾಸುರನ ಕೊಂದಿದ್ದಲ್ವ, ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ವಿಷ್ಣು ಟೆಂಪಲ್ ಇರೋದು. ಇಲ್ಲಿ ಶಿವ ಟೆಂಪಲ್ ಆಗಿರೋದ್ರಿಂದ ಬಹಳಷ್ಟು ಶಿವ ಪಾರ್ವತಿದು ಸ್ಟ್ಯಾಚ್ಯೂಸ್ನ ತೋರಿಸಿದ್ದಾರೆ ಇಲ್ಲಿ. ಅದ್ರ ಜೊತೆಗೆ ನರಸಿಂಹಂದು ಸ್ಟ್ಯಾಚ್ಯೂಸ್ನು ಕೆತ್ತಿದ್ದಾರೆ. ಮೋಸ್ಟ್ಲಿ ಇದು ಚಾಮುಂಡೇಶ್ವರಿ ಇದು. ಯಾಕಂದರೆ ಇಲ್ಲಿ ಕೈಯಲ್ಲಿ ತ್ರಿಶೂಲ, ನಾಲ್ಗೆ ಹೊರಗಡೆ ಬಂದಿದೆ, ಆಮೇಲೆ ಕತ್ತಲ್ಲಿ ಸ್ಕೆಲಿಟನ್ನಿಂದು ಹಾರ, ಆಮೇಲೆ ಇಲ್ಲೆಲ್ಲರೂ ಸ್ಕೆಲಿಟನ್ ಆಗಿದ್ದಾರೆ ಎಲ್ಲರೂ. ಅದೇ ಪಕ್ಕದಲ್ಲಿ ಗಣೇಶನ್. ಸೊ ಇಲ್ಲಿ ವಿಷ್ಣು ಇದೆ, ಇಲ್ಲಿ ಗರುಡ, ವಿಷ್ಣು ಮತ್ತು ಲಕ್ಷ್ಮಿನ ಕರ್ಕೊಂಡು ಹೋಗ್ತಾ ಇರೋದು ಹಾರಿಕೊಂಡು. ಪಕ್ಕದಲ್ಲಿ ಆನೆ ಮೇಲೆ, ಐರಾವತದ ಮೇಲೆ ಇಂದ್ರ ಕುತ್ಕೊಂಡಿರೋದು, ಕೈಯಲ್ಲಿ ವಜ್ರದ ಅಸ್ತ್ರನ ಹಿಡ್ಕೊಂಡಿರೋದು. ಸೊ ಇದು ಆನೆ ಮೇಲೆ ಕುತ್ಕೊಂಡಿರೋದ್ರಿಂದ ಇಂದ್ರ ಅಂತ ಹೇಳ್ಬೋದು. ಸೊ ಅಗೇನ್ ಇದು ಮೋಸ್ಟ್ಲಿ ವಿಷ್ಣು, ಯಾಕಂದರೆ ಇಲ್ಲಿ ಗರುಡ ಇದೆ, ಪಕ್ಕದ ಮೇಲ್ಗಡೆ ಇರೋದ್ರಿಂದ ವಿಷ್ಣುನೇ ಆಗಿರುತ್ತೆ. ಯಾಕಂದರೆ ಕೈಯಲ್ಲಿ ಶಂಖ ಮತ್ತು ಚಕ್ರ ಇದೆ, ಸೊ ಅದು ವಿಷ್ಣು. ಸೊ ಮುಂಚೆ ಈ ಟೆಂಪಲ್ ಕಟ್ಟಿದಾಗ ಇದು ಓಪನ್ ಟೆಂಪಲ್ ಇತ್ತು, ಈ ಥರ ಏನು ಕ್ಲೋಸ್ಡ್ ಇರಲಿಲ್ಲ. ಇಲ್ಲಿ ನೋಡ್ಬೋದು ಫುಲ್ಲು ವಾಲ್ ಥರ ಇದೆ. ಸೊ ಇದೆಲ್ಲ ಮುಂಚೆ ಇರಲಿಲ್ಲ, ಓನ್ಲಿ ಪಿಲ್ಲರ್ಸ್ ಆಗಿ ಇತ್ತು. ಮುಂದೆ ಇದನ್ನು, ಈ ಟೆಂಪಲ್ನ ಒಬ್ಬ ರಾಜ ಕಟ್ಸಿದವರಲ್ಲ. ಸೊ 2-3 ತಲೆಗಳು ಬಂದ ಮೇಲೆ ಅವರು ಪ್ರತಿಯೊಬ್ಬರು ಇದನ್ನು ಇನ್ಕ್ರೀಸ್ ಮಾಡ್ಕೊತ ಹೋಗಿರೋದು. ಆಮೇಲೆ ಹೈಟು ನೋಡಿ, ತುಂಬ ಹೈಟ್ ಇದೆ ಇದು. ಕಂಪ್ಯಾರಿಟಿವ್ಲಿ ಬೇಲೂರಿಗೆ ಕಂಪೇರ್ ಮಾಡಿದರೆ ತುಂಬ ಹೈಟ್ ಇದೆ. ಆಮೇಲೆ ಇದನ್ನೆಲ್ಲ ಅವರು ಎಕ್ಸ್ಟೆಂಡ್ ಮಾಡಿರೋದು. ಮುಂಚೆ ಇರಲಿಲ್ಲ ಇದೆಲ್ಲ ವಾಲ್ ಎಲ್ಲ ಇರಲಿಲ್ಲ. ಪ್ರತಿಯೊಬ್ಬರು ಅಂದರೆ ಗಾಳಿ ಧೂಳಿಂದ ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ಒಬ್ಬೊಬ್ಬ ರಾಜ ಬಂದಾಗ ಅವರು ಎಕ್ಸ್ಟೆಂಡ್ ಮಾಡ್ಕೊತ ಹೋಗಿದ್ದಾರೆ ಇದನ್ನು. ಸೊ ಇಲ್ಲಿ ಬೇಲೂರಿನ ಎಲ್ಲ ಶಿಲಾಬಾಲಿಕೆಯರ ಮಿನಿಯೇಚರ್ ಮಾಡಿದ್ದಾರೆ ಇಲ್ಲಿ. ಸೊ ಇದು ಶಿವನ ಟೆಂಪಲ್ ಆಗಿರೋದ್ರಿಂದ ನಮಗೆ ಶಿವನ ಮುಂದೆ ನಂದಿ ಇದ್ದೇ ಇರ್ತಾನಲ್ಲ. ಸೊ ಅಲ್ಲೊಂದು ಟೆಂಪಲ್ ಮುಂದೆ ಇಲ್ಲ ನಂದಿ ಇದೆ, 2 ನಂದಿ ಇದ್ದಾವೆ. ಇಲ್ಲೊಂದು ನಂದಿ ಇದೆ, ಅಲ್ಲೊಂದಿದೆ. ಸೊ 2 ನಂದಿನ ಕೆತ್ತನೆ ಮಾಡಿದ್ದಾರೆ. ಸೊ ಅವರು ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಬೇಕಾದ್ರೆ ರೂಫ್ ಸಮೇತ ಕೆತ್ತನೆ ಮಾಡ್ತಾಯಿದ್ರು. ಸೊ ರೂಫಲ್ಲೂ ಶಿವ ಪಾರ್ವತಿ ನಂದಿ ಎಲ್ಲನೂ ಕೆತ್ತನೆ ಮಾಡಿದ್ದಾರೆ. ಸೊ ಅವಾಗಿಂದು ಫಾಲ್ಸ್ ರೂಫ್ ನೋಡಿ ಹೇಗಿತ್ತು.
ಬೇಲೂರು ಮತ್ತು ಹಳೇಬೀಡು ಟೆಂಪಲ್ಸ್ ಏನಿದಾವಲ್ಲ, ಇದು ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ಸಲ್ಲಿ ಲಿಸ್ಟ್ ಆಗಿದೆ. ಇದು ಏನಕ್ಕಂದರೆ ಇಲ್ಲಿ ಇರುವಂತಹ ಮಾನ್ಯುಮೆಂಟ್ಸ್, ಈಚ್ ಆ್ಯಂಡ್ ಎವ್ರಿ ಮಾನ್ಯುಮೆಂಟು ಕೆತ್ತನೆ ಏನು ಮಾಡಿದಾರಲ್ಲ, ಅದು ವರ್ಲ್ಡಲ್ಲೇ ನಿಮಗೆ ಈ ಥರ ಸ್ಕಲ್ಪ್ಚರ್ಸ್ ಸಿಗಲ್ಲ. ಹಂಪಿಯಲ್ಲೆಲ್ಲ ನೋಡಿರ್ತೀವಿ. ಅದಾದಮೇಲೆ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಸೊ ಈ ಥರದ್ದೆಲ್ಲನೂ ಬೇರೆ ಬೇರೆ ಥರದ ಕೆತ್ತನೆಗಳಾಗಿದ್ದಾವೆ. ಬಟ್ ಇಲ್ಲಿ ಆಗಿರೋಂಥದ್ದು ಕೆತ್ತನೆ ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ 3D ಆರ್ಟ್ಗಳು ಇವೆಲ್ಲ. ಸೊ ಇದು ದ್ವಿಕೂಟ ಆಗಿರೋದ್ರಿಂದ 2 ಶಿವನ ಸ್ಟ್ಯಾಚೂಸ್ ಇದ್ದಾವೆ. ಈಗೇನು ನೋಡಿದ್ವಲ್ಲ ಅಲ್ಲೊಂದು, ಆಮೇಲೆ ಈ ಕಡೆ ಒಂದಿದೆ. ಮಧ್ಯದಲ್ಲಿ ಏನು ಸರ್ಕಲ್ ಆಗಿರುತ್ತಲ್ಲ, ಅಲ್ಲಿ ಆವಾಗಿನ ಕಾಲದಲ್ಲಿ ನೃತ್ಯ ಮಾಡ್ತಾಯಿದ್ರು, ಅಂದರೆ ಡ್ಯಾನ್ಸ್ ಮಾಡ್ತಾಯಿದ್ರು ಅಂತ ಒಂದು ನಿಯಮ. ಸೊ ಇಲ್ಲಿ ಕೂತ್ಕೊಂಡು ಎಲ್ಲರೂ ನೋಡ್ತಾಯಿದ್ರು. ಇಲ್ಲಿ ಮಧ್ಯದಲ್ಲಿ ಭರತನಾಟ್ಯ ಆಗಿರ್ಬೋದು, ಆಗಿನ ಕಾಲದ್ದು ಏನು ಡ್ಯಾನ್ಸ್ ಆರ್ಟ್ ಇತ್ತಲ್ಲ, ಅದು ಇಲ್ಲಿ ಪ್ರದರ್ಶನ ಆಗ್ತಾಯಿತ್ತು. ಆಮೇಲೆ ಇಲ್ಲಿ ಇಲ್ಲಿ ಆಗಿರೋದಂತಹ ಏನು ಕೆತ್ತನೆ ಇದೆಯಲ್ಲ, ಲೇತ್ ಮಷೀನ್, ಆಗಿನ ಕಾಲದ್ದು ಲೇತ್ ಮಷೀನ್ ಯಾವ ಥರ ಇತ್ತು ಅಂದರೆ ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಸ್ಮೂತಾಗಿ ಈ ಪಿಲ್ಲರ್ಸ್ಗಳನ್ನು ಕಟ್ ಮಾಡಿದ್ದಾರೆ ನೋಡಿ. ಒಂದೊಂದು ಬಿಸ್ಕೆಟ್ ಥರ ಕಾಣುತ್ತೆ, ಇಷ್ಟು ತಿಕ್ಕಾಗಿ, ಇಷ್ಟು ಥಿನ್ನಾಗಿ. ಅದು ಹೆಂಗೆ ಮಾಡೋಕ್ಕೆ ಸಾಧ್ಯನೋ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಅಷ್ಟು ನಿಪುಣರಾಗಿದ್ದರು. ಸೊ ಒಳಗಡೆಯಲ್ಲಿ ಕೆಲವೊಂದು ಆರ್ಟ್ ಇದ್ದಾವೆ, ನಾವು ನೋಡ್ಬೋದು. ಸೊ ಇಲ್ಲೆಲ್ಲ ಶಿಲಾಬಾಲಿಕೆಯರನ್ನ ಕೆತ್ತಿದ್ದಾರೆ. ಕೆಲವೊಂದೆಲ್ಲ ಡೆಸ್ಟ್ರೋ ಆಗಿದ್ದಾವೆ, ಇಲ್ಲೊಂದಿಷ್ಟು ಇದ್ದಾವೆ.